ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಆಗಲೇ ಲಾಗ್ ಹಾಕಿದೆ 4 ದಿನ ಆಯಿತು. ಸೊ ಇವತ್ತೊಂದು ಸಿಂಪಲ್ ಡೈರಿ ಲಾಗನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಯುಕ್ತಾಳಿಗೆ ಸ್ಕೂಲಲ್ಲಿ ರೆಡ್ ಡೇ ಅಂತೆ. ಸೊ ರೆಡ್ ಕಲರ್ ಡ್ರೆಸ್ ಹಾಕೊಂಡ್ಲು. ಅವಳನ್ನು ಸ್ಕೂಲಿಗೆಲ್ಲ ಕಳಿಸಿದಾದ್ಮೇಲೆ ನಾವು ತಿಂಡಿ ತಿನ್ನೋಕೆ ಇಲ್ಲಿ ಗಟ್ಟಿ ಚಟ್ನಿ ಮಾಡ್ತಾ ಇದ್ದೀನಿ. ದೋಸೆಗೆ ಚೆನ್ನಾಗಿರುತ್ತೆ ಅಂತ. ಡೈಲಿನೂ ಕೂಡ ಯಾವುದಾದ್ರು ಒಂದೊಂದು ಥರ ಮಾಡೋದು ಬೋರ್ ಆಗುತ್ತೆ. ಸೊ ಗಟ್ಟಿ ಚಟ್ನಿ ಮಾಡಿಟ್ರೆ ಒಂದು 4 ದಿನ ಬರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ. ಒಣಮೆಣಸು, ಹಸಿಮೆಣಸು, ಕಡಲೆಬೇಳೆ, ಉದ್ದಿನಬೇಳೆ, ಕಾಯಿ ತುರಿನೆಲ್ಲ ಹಾಕಿ ಮಾಡೋದು. ಹಿಂಗೆನ್ನೆಲ್ಲ ಹಾಕಿ ಚೆನ್ನಾಗಾಗುತ್ತೆ. ಸ್ವಲ್ಪ ರುಬ್ಬುವಾಗಲೇ ಜಾಸ್ತಿ ನೀರು ಹಾಕ್ದೇ ರುಬ್ಬಿಟ್ಕೋಬೇಕು. ರುಬ್ಬೋ ಕಲ್ಲಲ್ಲಿ ರುಬ್ಬಿದ್ರೆ ಸಕ್ಕ ಟೇಸ್ಟ್ ಬರುತ್ತೆ. ಬಟ್ ಅನಿವಾರ್ಯದಿಂದ ಮಿಕ್ಸರಲ್ಲಿ ರುಬ್ಬಿದ್ದಾಯಿತು. ಆಮೇಲೆ ತಿಂಡಿ ಕೂಡ ತಿಂದಿದ್ದಾಯಿತು. ಹಾಗೆ ಜಾಸ್ತಿ ಏನು ರೆಕಾರ್ಡ್ ಮಾಡಿಲ್ಲ. ದೀಪಕ್ ಅವರು ಇದೇನೋ ಸ್ವಿಮ್ಮಿಂಗ್ ಚಾಲೆಂಜು ಅದೆಲ್ಲ ಮಾಡ್ತಾ ಇದ್ದಾರೆ. ವಾಟರನ್ನು ಜಾಸ್ತಿ ಕುಡಿಯೋದಂತೆ ಏನೇನೋ ಚಾಲೆಂಜ್ ಇಟ್ಕೊಂಡಿದ್ದಾರೆ. ಅವರು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ತಿದ್ದಾರೆ. ಹೌದೇ? ಇದು ಎಷ್ಟನೇ ಸರಿ ತಂದಿದ್ದು ಈ ಕ್ಲೇ ಅಲ್ಲವಾ? ಇದು ನಾಳೆ ಒಂದು ದಿವಸ ಖಾಲಿ ಆಗ್ತಲ್ದ? ಅದಲ್ಲ ಬೇಕು ನನಗೆ. ತಗೋ ಇದಕ್ಕೆ ಹಾಕು. ಹಾಕ್ತಿ. ಅದು ವರಿಯಲ್ಲ. ಎಷ್ಟು ಇದಕ್ಕೆ ಕ್ಲೇಗೆ? 120 ರೂಪಾಯಿ ಒಂದು ದಿವಸಕ್ಕೂ ಇಲ್ಲ. ನೋಡಿ ಅಜಿಲ್ಲ, ಬ್ಲೂ ಅಜಿಲ್ಲ. ಇದು ದೊಡ್ಡಕ್ಕೆ ಮಾಡೋದನ್ನ ಕಡೆ ಹಿಂಗೆ ಮಾಡು. ಅಣಸಲ್ಲ ಒಡಿದು ಇದು ಕಡೆಗೆ. ನಂತರ ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು, ಆಮೇಲೆ ಮಾವಿನ ಹಣ್ಣಿನ ಪಲ್ಯ ಮತ್ತು ಹಪ್ಪಳವನ್ನು ಸುಟ್ಟಿದ್ದೀನಿ. ಹಲಸಿನಕಾಯಿ ಹಪ್ಪಳನ ಚೆನ್ನಾಗಿರುತ್ತೆ ಅಂತ. ಹಾಗೆ ದೀಪಕ್ ಅವರ ಚಿಕ್ಕಮ್ಮನ ಮನೆಯಿಂದ ಬಕ್ಕೆ ಹಣ್ಣನ್ನು ತೊಗೊಬಂದಿದ್ರಲ್ಲ, ಅದೆಲ್ಲ ಹಣ್ಣಾಗಿತ್ತು. ಬಕ್ಕೆಕಾಯಿ ತೊಗೊಬಂದಿರೋದೆಲ್ಲ ಅದನ್ನೆಲ್ಲ ಉಪ್ಪು, ಲಿಂಬು ರಸ, ಖಾರನೆಲ್ಲ ಮಾಡಿಕೊಂಡು ತಿಂತಾಯಿದ್ದೀವಿ. ಸಖತ್ತಾಗಿರುತ್ತೆ. ಮೋಸ್ಟ್ಲಿ ಈ ವರ್ಷದ ಕೊನೆಯ ಬಕ್ಕೆ ಹಣ್ಣು ಆಗಿರ್ಬೋದು ಇದು. ಸೊ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ. ಹಾಗೆ ಸಂಜೆ ಯುಕ್ತಾಳ ಹೋಮ್ವರ್ಕ್ ಟೈಮು. ಒಂದೊಂದು ಪೇಜ್ ಬರೆಯೋಕೆ ಕೊಡ್ತಾರೆ. ಇವ್ರಿಗೆ ಬರ್ಸೋ ತಕ್ಕ ನಮಗೆ ಸಾಕಾಗ್ಬಿಡುತ್ತೆ. ರಾಂಗ್. ಹಾಗೆ ಪೇಟೆ ಕಡೆ ಬಂದೆ. ಐಬ್ರೋ ಮಾಡಿಸೋದಿತ್ತು. ಸುಮಾರು 2 ತಿಂಗಳನ್ನೇ ಆಗಿತ್ತು. ಸೊ ಐಬ್ರೋ ಕೂಡ ಮಾಡಿಸಿದಾಯಿತು ಪಾರ್ಲರಿಗೆ ಬಂದು. ಡಯಟ್ ಒಳ್ಳೆ ಬಂದು. ಹಾಗೆ ಯುಕ್ತ ಹಸಿವಾಯಿತು ಅಂತ ಹೇಳಿದ್ರು. ಮಸಾಲೆ ದೋಸೆ ತೊಗೊಂಡು ಮೀನಾಕ್ಷಿ ಭವನ ಬಂದು. ದೀಪಕ್ ಅವರು ಆರ್ಡ್ರ್ ಮಾಡಿಬಿಟ್ಟಿದ್ರು. ಆಮೇಲೆ ಅವ್ರು ತಿನ್ನೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ನಾನು ಕೂಡ ತಿಂದಿದ್ದಾಯಿತು. ಇವಾಗ ಮನೆ ಕಡೆ ಹೊರಟ್ವಿ. ಇಷ್ಟ ಇವತ್ತಿನ ಮಿನಿ ಲಾಗು. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.